ಆನೇಕಲ್ನ ಹುಲಿಮಂಗಲ ಬಳಿಯ ಟ್ರಿಮಿಸ್ ವರ್ಲ್ಡ್ ಶಾಲೆಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಇಂದು ಮಧ್ಯಾಹ್ನ ಶಾಲಾ ಮೇಲ್ಗೆ ಬೆದರಿಕೆಯ ಸಂದೇಶ ಬಂದಿದೆ. ಶಾಲಾ ಕೊಠಡಿಯ ಡೆಸ್ಕ್ ಕೆಳಗಡೆ ಬಾಂಬ್ ಇಟ್ಟಿರುವುದಾಗಿ ಉಲ್ಲೇಖಿಸಲಾಗಿತ್ತು. ಸ್ಥಳಕ್ಕೆ ಹೆಬ್ಬಗೋಡಿ ಠಾಣಾ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನದಳ ಆಗಮಿಸಿ ಪರಿಶೀಲಿಸಿದ್ರು. ಆದರೆ ಶಾಲೆಯಲ್ಲಿ ಯಾವುದೇ ಸ್ಫೋಟಕ ಪತ್ತೆಯಾಗಲಿಲ್ಲ. ನಗರದ ಎಸ್ಜೆ ಪಾರ್ಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 10 ಲಕ್ಷ ಮೌಲ್ಯದ 17 ಕೆಜಿ ಗಾಂಜಾ ಮತ್ತು ಹಣ ಜಪ್ತಿ ಮಾಡಿದ್ದಾರೆ. ಗಾಂಜಾ ಮಾರಾಟ ಮಾಡುತ್ತಿದ್ದ ಅದಿಪನ್ ರಾಜ್ ಮತ್ತು ವಿಷ್ಣು ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. ಎಸ್ಜೆ ಪಾರ್ಕ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ರಾಜಧಾನಿಯಲ್ಲಿ ದಿನೇ ದಿನೇ ಬಿಸಿಲಿನ ಪ್ರಮಾಣ ಏರಿಕೆಯಾಗಿದ್ದು ಜನರು ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಹೀಗಾಗಿ ನಿಂಬೆಹಣ್ಣಿನ ಬೆಲೆ ದುಬಾರಿಯಾಗಿದೆ. ಈ ಹಿಂದೆ ಸಗಟು ಮಾರುಕಟ್ಟೆಯಲ್ಲಿ 250ರಿಂದ 300 ರೂಪಾಯಿಗೆ 100 ನಿಂಬೆಹಣ್ಣು ಮಾರಾಟವಾಗ್ತಿದ್ವು. ಈಗ 100 ನಿಂಬೆಹಣ್ಣಿನ ದರ 700ರಿಂದ 800 ರೂಪಾಯಿಗೆ ಏರಿಕೆಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ನಿತ್ಯ ಹೆಚ್ಚಾಗ್ತಾನೆ ಇದೆ. ಟ್ರಾಫಿಕ್ ಕಂಟ್ರೋಲ್ ಮಾಡಲು ಮುಂದಾಗಿರೋ ಐಟಿ-ಬಿಟಿ ಕಂಪನಿಗಳು ವಾರದಲ್ಲಿ 2 ದಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಲು ಸೂಚನೆ ನೀಡಿವೆ. ಇದರಿಂದ ಟೆಕ್ಕಿಗಳಿಗೆ ಸ್ಯಾಲರಿ ಜೊತೆಯಲ್ಲಿ ಬೋನಸ್ ಆಗಿ ಇನ್ಸೆಂಟಿವ್ ನೀಡಲು ಮುಂದಾಗಿದ್ದಾರಂತೆ.